ಆ ರಾತ್ರಿ ಬೆಂಗಳೂರಿನಲ್ಲಿ ಧೋ ಅಂತ ಮಳೆ ಸುರಿತಾ ಇತ್ತು. ಅನೇಕ ಏರಿಯಾಗಳಲ್ಲಿ ಮಳೆ ಆರ್ಭಟಕ್ಕೆ ಜನ ಹೈರಾಣಾಗಿದ್ರು. ವಾಹನ ಸವಾರರು ಮಳೆ ಯಾವಾಗ ನಿಲ್ಲುತ್ತಪ್ಪ ಅಂತ ಕಾಯ್ತಾ ಇದ್ರು. ಆದರೆ ಮಳೆ ಮಾತ್ರ ನಿಲ್ಲಿಲ್ಲ. ಅದೇ ಟೈಮ್ಗೆ ಬೈಕ್ ಸವಾರನೊಬ್ಬ ತನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ವಾಪಸ್ ತನ್ನ ಮನೆಗೆ ಹೋಗೋಕೆ ಮಳೆ ಸ್ಟಾಪ್ ಆಗಲಿ ಅಂತ ಕಾಯ್ತಾ ಇದ್ದ. ಮಳೆ ನಿಲ್ಲೋ ಥರ ಕಾಣ್ತಿಲ್ಲ. ಹೀಗಾಗಿ ಫ್ರೆಂಡ್ ಮನೆ ಹತ್ರನೇ ಬೈಕ್ ನಿಲ್ಲಿಸಿ ಆಟೋದಲ್ಲಿ ಮನೆಗೆ ಹೋಗಿದ್ದ. 2-3 ದಿನ ಬೇರೆ ಕೆಲಸ ಇದ್ದಿದ್ದರಿಂದ ಬೈಕ್ ವಾಪಸ್ ತಗೊಳ್ಳೋದಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಆದರೆ 3 ದಿನ ಕಳೆದ ಮೇಲೆ ಬೈಕ್ ತಗೊಂಡು ಹೋಗೋದಕ್ಕೆ ಬಂದರೆ ಬೈಕ್ ಕಾಣೆಯಾಗಿತ್ತು. ಈ ಕೇಸ್ ಟ್ರೇಸ್ ಮಾಡಿದ ಪೊಲೀಸರು 2 ಖತರ್ನಾಕ್ಗಳ ಬಂಡವಾಳವನ್ನು ಬಯಲು ಮಾಡಿದ್ದಾರೆ. ಈ 2 ಹೆಸರು ನವೀನ್ ಮತ್ತು ತರುಣ್. ಬೆಂಗಳೂರಿನಲ್ಲಿ ಮಳೆ ಬರೋದನ್ನೇ ಈ 2 ಕಾಯ್ತಾ ಇದ್ರು. ಯಾಕೆಂದರೆ ಈ 2 ಮಳೆನೇ ಬಂಡವಾಳ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ಈ 2 ಫುಲ್ ಆ್ಯಕ್ಟಿವ್ ಆಗ್ತಿದ್ರು. ಯಾಕೆಂದರೆ ಮಳೆ ಬಂದರೆ ಎಲ್ಲರೂ ಮನೆ ಸೇರ್ಕೋತಾರೆ. ಮಳೆಯಲ್ಲಿ ಯಾರಪ್ಪ ಹೊರಗಡೆ ಹೋಗ್ತಾರೆ ಅಂತ ಸೇಫ್ ಆಗ್ತಾರೆ. ಕೆಲವರು ಮನೆ ಕಡೆ ಹೋಗೋ ಅರ್ಜೆಂಟ್ನಲ್ಲಿ ಗೊತ್ತಿರೋ ಜಾಗದಲ್ಲಿ ಬೈಕ್ ನಿಲ್ಲಿಸಿ ಆಟೋ ಕ್ಯಾಬ್ನಲ್ಲಿ ಮನೆ ಸೇರ್ಕೋತಾರೆ. ಇಂಥ ಟೈಮನ್ನೇ ಈ 2 ಕಾಯ್ತಾ ಇದ್ರು. ಯಾಕೆಂದರೆ ರಾತ್ರಿ ವೇಳೆ ಮಳೆ ಬಂದಾಗ, ಮಳೆ ಬಂದು ನಿಂತಾಗ ಸಾಮಾನ್ಯವಾಗಿ ಯಾರೂ ಮನೆ ಹೊರಗಡೆ ಬರಲ್ಲ. ಇದೇ ಟೈಮ್ನಲ್ಲಿ ಫೀಲ್ಡ್ಗೆ ಇಳಿತಾ ಇದ್ದ ಈ 2 ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನು ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡ್ತಿದ್ರು. ಅದೇ ರೀತಿ ಮೇ 11ರ ರಾತ್ರಿ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯೊಂದರ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಆಗಿತ್ತು. ಈ ಬಗ್ಗೆ ಬೈಕ್ ಮಾಲೀಕ ಪೊಲೀಸರಿಗೆ ದೂರು ನೀಡಿದ್ರು. ತನಿಖೆ ಶುರು ಮಾಡಿದ ಗಿರಿನಗರ ಪೊಲೀಸರು ಬೈಕ್ ನಿಲ್ಲಿಸಿದ್ದ ಏರಿಯಾದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದ್ರು. ಆಗಲೇ ನೋಡಿ ಈ 2 ಬೈಕ್ ಕದ್ದು ಎಸ್ಕೇಪ್ ಆಗಿರೋದು ಪತ್ತೆಯಾಗುತ್ತೆ. ಬಳಿಕ 2ರನ್ನ ಪತ್ತೆ ಹಚ್ಚಿದ ಪೊಲೀಸರು ತೀವ್ರ ವಿಚಾರಣೆ ಮಾಡಿದಾಗ ಇವರ ಕಳ್ಳತನದ ಬಂಡವಾಳವೆಲ್ಲ ಬಯಲಾಗುತ್ತೆ. ಸದ್ಯ ಈ 2 ಕಿಲಾಡಿಗಳು ಬೆಂಗಳೂರಿನಾದ್ಯಂತ ಒಟ್ಟು 12 ಲಕ್ಷ ರೂಪಾಯಿ ಬೆಲೆ ಬಾಳುವ 11 ಬೈಕ್ಗಳು, 1 ಕಾರು ಸೇರಿದಂತೆ ಅನೇಕ ವಸ್ತುಗಳನ್ನು ಕದ್ದಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದನ್ನೆಲ್ಲ ಸೀಸ್ ಮಾಡಿರೋ ಪೊಲೀಸರು 2ರನ್ನು ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬದುಕೋಕೆ ಹೇಗೆ 108 ದಾರಿಗಳಿದೆಯೋ ಅದೇ ರೀತಿ ಕಳ್ಳತನಕ್ಕೂ 108 ದಾರಿಗಳಿದೆ. ಆದರೆ ರಾಜಧಾನಿ ಅಂತ ದೊಡ್ಡ ನಗರದಲ್ಲಿ ಇಂಥ ಕಳ್ಳ ಕೆಲಸಕ್ಕೆ ಪೂರ್ತಿ ಕಡಿವಾಣ ಅಸಾಧ್ಯವಾಗಿದೆ. ಹಾಗಾಗಿ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೆಯದು. ಲೈಫ್ ಈಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ.